ಓಕೆ ಸ್ನೇಹಿತರೆ, ಬನ್ನಿ. ಆಕ್ಚುಲಿ ಬಿಗ್ ಬಾಸ್ ಸೀಸನ್ 11 ಸ್ಟಾರ್ಟ್ ಆಗಿದೆ. ಈ ಬಿಗ್ ಬಾಸ್ ಸೀಸನ್ 11ಗೆ ಎಲ್ಲ ಯಾರ್ಯಾರು ಕಂಟೆಸ್ಟೆಂಟ್ ಬಂದಿದ್ದಾರೆ ಅಂತ ಆಲ್ರೆಡಿ ಎಲ್ರಿಗೂ ಗೊತ್ತಾಗಿದೆ. ನಿನ್ನೆಯಿಂದ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಗೇಮ್ಗಳು. ಮೀನ್ಸ್ ಗೇಮ್ಗಳು ಅಂದ್ರೆ ಅವರ ಆಟ, ಅಸಲಿ ಆಟ ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿ ಜನಗಳನ್ನ ಮಾತಾಡ್ಸ್ತಾ ಇದ್ದೀನಿ ಪಾರ್ಕಲ್ಲಿ. ಯಾರು ಇಷ್ಟ, ಯಾರು ಫೇವರು, ಯಾರು ಗೆಲ್ಲಬೇಕು, ಮತ್ತೆ ಯಾರ ಆಟ ಚೆನ್ನಾಗಿರುತ್ತೆ, ಯಾರ ಆಟ ಚೆನ್ನಾಗಿರುತ್ತೆ ಅಂತ ಈಗಲೇ ಹೇಳೋಕ್ಕಾಗಲ್ಲ. ಬಟ್ ಆದ್ರೂ ಯಾರು ಗೆಲ್ಲಬೇಕು, ಯಾರಿಗೆ ಸಪೋರ್ಟ್ ನನಗಿರುತ್ತೆ, ಪ್ರತಿಯೊಂದನ್ನು ನಮ್ಮ ಪಬ್ಲಿಕ್ಸ್ ಏನೋ ಹೇಳ್ತಾರೆ ಕೇಳೋಣ. ಸರ್ ನಮಸ್ತೆ. ಸರ್ ಬಿಗ್ ಬಾಸ್ ನೋಡ್ತೀರಾ ಸರ್? ನೋಡ್ತೀವಿ ಸರ್. ನೋಡ್ತೀರಾ? ಓಕೆ. ಅಂದ್ರೆ ಮುಂಚೆ ಎಲ್ಲಾ ಸೀಸನ್ಗಳು ನೋಡ್ತಾ ಇದ್ರಾ ಅಥವಾ ಈಗ ಹೊಸದಾಗಿ ಏನಾದ್ರು ಇತ್ತೀಚೆಗೆ ನೋಡಕ್ ಸ್ಟಾರ್ಟ್ ಮಾಡಿದ್ರಾ? ಇತ್ತೀಚೆಗೆ ನೋಡಕ್ ಸ್ಟಾರ್ಟ್ ಮಾಡಿದ್ವಿ. ಓಕೆ. ಮೊನ್ನೆ ಗ್ರ್ಯಾಂಡ್ ಎಂಟ್ರಿ ನೋಡಿದ್ರಿ? ನೋಡಿದ್ರು. ನಿಮ್ಗೆ ಅಷ್ಟು ಕಂಟೆಸ್ಟೆಂಟ್ ಗಳಲ್ಲಿ ಯಾರು ನಿಮ್ಗೆ ಮುಂಚೆ ಆಲ್ರೆಡಿ ನೋನ್ ಪರ್ಸನ್ ಅಂತ ಅನ್ಸುತ್ತೆ? ಜಗದೀಶ್ ನೋನ್ ಪರ್ಸನ್. ನಾನು ಜಗದೀಶ್ ಸರ್ ಅಂತಿದ್ರಲ್ಲ, ಅವ್ರದ್ದು ನೋಡಿದೀನಿ ನಾನು. ಆಲ್ಮೋಸ್ಟ್ ಅವ್ರ ಫೇಸ್ಬುಕ್ ಅಲ್ಲೆಲ್ಲ ನೋಡ್ತಿದ್ದೆ, ಅವ್ರ ಇದ್ ಮಾಡೋದನ್ನೆಲ್ಲ. ಅದು ನಮ್ಗೆ ಲೈಕ್ ಆಯ್ತು. ಅವರು ನಮ್ಗೆ ಇಷ್ಟ. ಅವರು ಮಾತಾಡೋ ಸ್ಟೈಲಿ ಆಗ್ಲಿ, ಅವರು ಒಂದು ಸ್ಟ್ರೈಟ್ ಫಾರ್ವರ್ಡ್ ಆಗ್ಲಿ, ನಮ್ಗೆ ತುಂಬಾ ಇಷ್ಟ ಆಯ್ತು ಅವ್ರು ಮಾತಾಡೋ ಇದು. ಆಮೇಲೆ ಅವ್ರು ಹೋಗಿರೋದ್ರಿಂದ ಒಂದ್ ಸ್ವಲ್ಪ ಯಾವ ತರ ಇದ್ ಮಾಡ್ತಾರೆ, ಆಡ್ತಾರೆ ಅನ್ನೋದನ್ನ ನೋಡ್ಬೇಕು ನಾವು. ಅಂದ್ರೆ ಯಾವ ತರ ಅಂದ್ರೆ ಏನಾದ್ರು ಕಾಂಟ್ರವರ್ಸಿಗಳು ಮಾಡ್ತಾರೆ ಅಂತ? ಹೌದು, ಯಾಕಂದ್ರೆ ಅವ್ರು ಸ್ಟ್ರೈಟ್ ಫಾರ್ವರ್ಡ್ ಆಗಿರೋದ್ರಿಂದ ಅವ್ರು ಯಾವ ತರ ಮಾತಾಡ್ತಾರೆ ಅನ್ನೋದನ್ನ ನಾವು ಕುತೂಹಲದಿಂದ ನೋಡ್ಬೇಕು. ಯಾಕಂದ್ರೆ ಅಲ್ಲಿ ಎಲ್ಲ ಅವ್ರವ್ರ ಒಪಿನಿಯನ್ ಪ್ರಕಾರ ಅವ್ರವ್ರು ನಡ್ಕೋತಾ ಇರ್ತಾರೆ. ಒಬ್ರಿಗೆ ಇಷ್ಟ ಆದ್ರೆ ಒಬ್ರಿಗೆ ಅವ್ರ ಒಂದ್ ಮಾತು ಇಷ್ಟ ಆಗೋದಿಲ್ಲ. ಅವ್ರು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್ ಮಾತಾಡ್ತಾರಲ್ಲ, ಅದರಿಂದ ಸ್ವಲ್ಪ ಲೈಕ್ ಆಗುತ್ತೆ. ಓಕೆ. ಅಂದ್ರೆ ಇದ್ದಂಗೆ ಹೇಳ್ತಾರೆ, ಮಕ್ಕ ಕೊಡ್ದಂಗೆ ಹೇಳ್ತಾರೆ ಅಂತ. ಹೌದು, ಅವ್ರ ಫೇವರ್ ನಾವು. ಅವರು ಯಾವುದೇ ಒಂದು ಹೋರಾಟನ ಅಂದ್ರೆ ಸಡನ್ ಆಗಿ ಇದ್ ಮಾಡ್ತಾರೆ, ಮತ್ತೆ ನೀವು ಕೆಲವೊಂದ್ಸತಿ ಬ್ಯಾಕ್ ಬರ್ತಾರೆ ಅಂತ ಅನ್ಸುತ್ತೆ. ಸೊ ಅದ್ರ ಬಗ್ಗೆ ನಿಮ್ಗೆ ಆದ್ರೂ ಧೈರ್ಯವಾಗಿ ಮುನ್ನುಗ್ತಾರೆ ನೋಡಿ, ಅದು ಮೇನ್. ಓಕೆ. ಎಂತೆಂತ ಘಟಾನುಘಟಿಗಳ ಮೇಲೆ ಆರೋಪ ಮಾಡ್ತಾರೆ, ತುಂಬಾ ಇಷ್ಟ ಆಗುತ್ತೆ ನಮ್ಗೆ. ಓಪನ್ ಆಗಿ ಮಾತಾಡ್ತಾರೆ. ಅವ್ರ ಧೈರ್ಯ ಇದೆಯಲ್ಲ, ಅದೇ ಸಾಕು ಅಷ್ಟೇ. ಹೌದು. ಸರ್, ಇತ್ತೀಚೆಗೆ ಅವರು ಒಂದು ಇಶ್ಯೂನ ಮಾತಾಡಿದ್ರು, ಅಂದ್ರೆ ದರ್ಶನ್ ಅವ್ರ ವಿಚಾರದಲ್ಲಿ. ದರ್ಶನ್ ಅವ್ರಿಗೆ ತಪ್ಪು ಮಾಡಿಲ್ಲ, ಏನೋ ಮಿಸ್ ಆಗಿ ಸಿಗಾಕೊಂಡಿದ್ದಾರೆ ಅಂತ. ಅದ್ರ ಬಗ್ಗೆ ಏನು? ಅದ್ರ ಬಗ್ಗೆ ಎಲ್ಲ ನಮ್ಗೆ ಗೊತ್ತಿಲ್ಲ ಸರ್. ಬಟ್ ಜಗದೀಶ್ ಬಂದು ಓಪನ್ ಹಾರ್ಟೆಡ್ ಮ್ಯಾನ್ ಅಷ್ಟೇ. ಅವ್ರು ಹೇಳಿದ ಸತ್ಯ ಅನ್ಸುತ್ತಾ? ಖಂಡಿತ. ಒಬ್ರಿಗೆ ಇಷ್ಟ ಆದ್ರೆ ಒಬ್ರಿಗೆ ಅವ್ರ ಒಂದ್ ಮಾತು ಇಷ್ಟ ಆಗೋದಿಲ್ಲ. ಅವ್ರು ಯಾವ ತರ ಅಂತ ನಮ್ಗೆ ಅವ್ರ ಲೈಕ್ ಆಗಿರೋದಕ್ಕೆ ಅವ್ರು ಯಾವ ತರ ಅದನ್ನ ಇದ್ ಮಾಡ್ತಾರೆ ಅನ್ನೋದನ್ನ ನಾವ್ ನೋಡ್ಬೇಕು. ಅಂದ್ರೆ ಯಾರ ಬಗ್ಗೆ ಕಾಂಟ್ರವರ್ಸಿ ಮಾಡ್ತಾರೆ, ಯಾರ ಬಗ್ಗೆ ಬಾಂಬ್ ಹಾಕ್ತಾರೆ ಅಂತ ನೀವು ಕಾಯ್ತಾ ಇದೀರಿ? ಯಾಕಂದ್ರೆ ಅಲ್ಲಿ ಹೋಗಿರೋರು ಒಬ್ಬೊಬ್ರದ್ದು ಅಭಿಪ್ರಾಯ ಒಂದೊಂದ್ ತರ ಇರುತ್ತೆ. ನಾವು ಇವರು ಅನ್ನೋದಕ್ಕಿಂತ ಅಲ್ಲಿ ಯಾವ ತರ ಸಿಚುವೇಶನ್ ಅಲ್ಲಿ ಅವ್ರು ಯಾವ ತರ ಅವ್ರ ಒಪಿನಿಯನ್ ಶೇರ್ ಮಾಡ್ತಾರೆ ಅನ್ನೋದು ನಾವು ಕುತೂಹಲ ಆಗಿ ನೋಡ್ಬೇಕು. ಮೇಡಮ್, ಅದು ಬಿಟ್ರೆ ಬೇರೆ ಇನ್ಯಾರು ಪರಿಚಯ ಇದಾರೆ? ಮೀನ್ಸ್ ಪರಿಚಯ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರು ಬೇರೆಯವ್ರು ಗೊತ್ತು ನಿಮ್ಗೆ? ಸೀರಿಯಲ್ ಆಕ್ಟರ್ ಸತ್ಯ ಅಂತ ಹೋಗಿದ್ದಾರೆ, ಅವ್ರ ಬಗ್ಗೆ ಏನಾದ್ರು ಗೊತ್ತಾ? ಅವ್ರದ್ದು ನೋಡಿದೀನಿ ನಾನು, ಸೀರಿಯಲ್ ಅಲ್ಲಿ ನೋಡಿದೀನಿ ಅವ್ರದ್ದು. ನೋಡ್ಬೇಕು. ಅವ್ರು ಅದ್ರಲ್ಲಿ ಅವ್ರ ಲೇಡಿ ಇದು ಬಾಯ್ಸ್ ಇದ್ರಲ್ಲಿ ಮಾಡಿದ್ದಾರೆ, ಪೊಲೀಸ್ ಇದ್ರಲ್ಲಿ ಮಾಡಿದ್ದಾರೆ. ಅದ್ರಲ್ಲಿ ನೋಡ್ಬೇಕು ಇದ್ರಲ್ಲಿ ಹೆಂಗ್ ಕಡಾಕ ಇರ್ತಾರಂತ ಅವ್ರು ನಾವು ನೋಡ್ಬೇಕು ಯಾವ ತರ ಅಂತ. ಮೇಡಮ್, ಈ ಸಿನಿಮಾ ರಂಗದಲ್ಲಿ ಯಾವ ಹೀರೋ ಇಷ್ಟ ನಿಮ್ಗೆ? ನಮ್ಗೆ ಎಲ್ಲರೂ ಒಂದೇನೆ. ಅದೇ ನಂಗೆ ಸುದೀಪ್ ಮಾತಾಡೋ ಸ್ಟೈಲ್ ಆಗ್ಲಿ, ಅವರು ಒಂಥರ ಮಾತಾಡೋ ಗತ್ತಾಗ್ಲಿ, ಅದೊಂಥರ ನಮ್ಗೆ ತುಂಬಾ ಇಷ್ಟ. ನಾನು ಆಲ್ಮೋಸ್ಟ್ ಬಿಗ್ ಬಾಸ್ ನೋಡೋದೇ ಸುದೀಪ್ ಅವ್ರು ಮಾತಾಡೋಕ್ಕೋಸ್ಕರ. ನಾನು ಒಂದ್ ವಾರ ಪೂರ್ತಿ ಏನ್ ನೋಡೋದೇ ಇಲ್ಲ. ನಾನು ವಾರದಲ್ಲಿ ಒಂದೇ ದಿವಸನೇ ಶನಿವಾರ ಭಾನುವಾರ ಸುದೀಪ್ ಅವ್ರದ್ದು ಏನ್ ಬರುತ್ತೆ ಆ ಪ್ರೋಗ್ರಾಮ್ ಮಾತಾಡೋ. ಯಾಕಂದ್ರೆ ಅವ್ರು ಒಂದು ಹೇಳೋ ಮಾತಲ್ಲಿ ಒಂದು ತೂಕ ಇರುತ್ತೆ, ಒಂದ್ ಮಾತಾಡೋ ಜಡ್ಜ್ ಮಾಡೋದ್ರಲ್ಲಿ ಒಂದು ಇದಿರುತ್ತೆ. ಅದನ್ನ ಇವರೆಲ್ಲ ಕಂಟೆಸ್ಟೆಂಟ್ಗಳೆಲ್ಲ ಇದ್ ಮಾಡ್ಕೊಂಡು ಅವ್ರು ಅದನ್ನ ಅರ್ತ್ಕೊಂಡು ಇದ್ ಮಾಡ್ತಾರೆ, ಲೈಕ್ ಆಗುತ್ತೆ ಅಷ್ಟೇ. ಸೊ ಸುದೀಪ್ ಅವ್ರು ಇಷ್ಟ ಹೀರೋ ಅಂದ್ರೆ ಮೇನ್ ಎಸ್ಪೆಷಲಿ ಹೋಸ್ಟ್ ಅಲ್ಲಿ. ಆಮೇಲೆ ಅವರು ಹಾಕೊಳ್ಳೋ ಬಟ್ಟೆ ಎಲ್ಲ ಅದೆಲ್ಲ ನಂಗೆ ಲೈಕ್ ಆಯ್ತು. ಅವ್ರಿಗೆ ಅದೆಲ್ಲ ನಂಗೆ ಸೂಟ್ ಆಗುತ್ತೆ. ಅವ್ರ ಗತ್ತಲ್ಲಿ ಒಂದ್ ಕಡೆ ಗುರಾಯಿಸಿದ್ರೆ ಅಂತೂ ಎಲ್ಲಾರು ಸೈಲೆಂಟ್. ಅದು ನಮ್ಗೆ ತುಂಬಾ ಇಷ್ಟ ಆಯ್ತು. ಅಂದ್ರೆ ಸುದೀಪ್ ಅವರು ಕಾಮಿಡಿಗಿಂತ ಗುರಾಯಿಸೋದೇ ಇಷ್ಟ? ಇಲ್ಲ ಆತರ ಅಂತಲ್ಲ, ಅವರು ಗತ್ತು. ಯಾಕಂದ್ರೆ ಒಬ್ಬ ಮನುಷ್ಯನ್ ಮಾತಲ್ಲಿ ಒಂದು ಇದ್ರಲ್ಲಿ ತೂಕ ಇರುತ್ತೆ. ಆ ತೂಕ ಅನ್ನೋದು ಸುದೀಪ್ ಸರ್ ಅಲ್ಲಿ ಇದ್ದಾಗ ಅವರು ಏನು ಇದ್ ಮಾಡ್ತಾರೋ ಅದು. ಬಿಗ್ ಬಾಸ್ ನೀವು ಯಾರಿಗೋಸ್ಕರ ನೋಡಿದ್ರೆ ಸುದೀಪ್ ಸರ್ಗೋಸ್ಕರ? ಹೌದು, ಸುದೀಪ್ ಸರ್. ಯಾಕಂದ್ರೆ ಆಲ್ಮೋಸ್ಟ್ ಸುದೀಪ್ ಸರ್ ಆಗ್ಲಿಂದ 10 years ಇಂದ ಮಾಡ್ಕೊ ಬರ್ತಿದ್ದಾರೆ. ಇವಾಗಂತೂ ಹೊಸದಾಗಿ ನರಕ ಸ್ವರ್ಗ ಅಂತ ಅದ್ ಬೇರೆ ಮಾಡಿದ್ದಾರೆ. ನೋಡ್ಬೇಕು ಯಾವ ತರ ಮಾಡ್ತಿದ್ದಾರೆ. ನಮಗೂ ಒಂಥರ ಈಗ ಶುರುವಾಗಿದೆಯಲ್ಲ ಒಂದ್ ವಾರದಿಂದ, ನೋಡ್ಬೇಕು ಯಾವ ತರ ನಡೆಯುತ್ತೆ ಅಂತ. ಅಂತೂ ಒಂದ್ ವೇಳೆ ಬಿಗ್ ಬಾಸ್ ಅಲ್ಲಿ ಸುದೀಪ್ ಇಲ್ಲ ಅಂದ್ರೆ ಬೇರೆ ಯಾರಾದ್ರೂ ಹೋಸ್ಟ್ ಇದ್ರೆ ಸೊ ನೀವು ಸರ್ ಸುದೀಪ್ ಇಲ್ಲ ಅಂದ್ರೆ ನಿಜ ಬಿಗ್ ಬಾಸ್ ಅವ್ರ ಜಾಗ ತುಂಬೋದಕ್ಕೆ ಯಾರು ಇಲ್ಲ ಸರ್. ಯಾಕಂದ್ರೆ ಅಷ್ಟು ಇದ್ರಾಗಿ ಅವ್ರ ಒಂದು ವಾಕಬಲ್ ಡಿಸ್ಟೆನ್ಸ್, ವಾಕ್ ಮಾಡೋ ಸ್ಟೈಲ್ ಆಗ್ಲಿ, ಅವ್ರು ಮಾತಾಡೋ ಶೈಲಿ ಆಗ್ಲಿ ತುಂಬಾ ಇದಾಗಿದೆ. ಯಾಕಂದ್ರೆ ಅವ್ರನ್ನ ಬಿಟ್ಟು ಬೇರೆ ಯಾರನ್ನ ಇದ್ರಲ್ಲಿ ನೋಡಕ್ಕೂ ಇದಕ್ಕೆ ಆ ಪ್ರೋಗ್ರಾಮ್ಗೆ ಯಾರನ್ನ ಇದ್ ಮಾಡ್ಬೇಕು ಅವರೇ ಚಂದ. ನಾವು ಬೇರೆಯವ್ರನ್ನೆಲ್ಲ ಇದನ್ನ ಅವರೇ ಚಂದ ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ಲ ಅಂತೀರಾ? ಆ ಜಾಗದಲ್ಲಿ ಬೇರೆ ಯಾರು ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ಲ. ಓಕೆ. ಮತ್ತೆ
ಮತ್ತೆ ಬೇರೆ ಕಂಟೆಸ್ಟೆಂಟ್ ಈಗ ಧರ್ಮಕೀರ್ತಿ ಅವರಿದ್ದಾರೆ. ನಾನು ಬೇರೆಯವ್ರದೆಲ್ಲ ಆಲ್ಮೋಸ್ಟ್ ನಾನು ಟಿವಿಲಿ ನೋಡಿರ್ತೀನಿ. ಆಮೇಲೆ ಅವ್ರು ಹೊಸ್ದಾಗ್ ಬಂದಾಗ ಅವ್ರ ಕ್ಯಾರೆಕ್ಟರ್ ಏನು ಅಂತ ನಾವೇನು ಹೇಳಕ್ ಆಗೋದಿಲ್ಲ. ಇವಾಗ ನಾವು ಹೊಸ್ದಾಗ್ ಅವ್ರನ್ನೆಲ್ಲ, ಯಾಕಂದ್ರೆ ಅವ್ರು ಎಲ್ಲೂ ಆಲ್ಮೋಸ್ಟ್ ಕಾಣಿಸ್ಕೊಂಡಿರೋದಿಲ್ಲ. ಕೆಲವೊಂದ್ರಲ್ಲಿ ಮಾತ್ರ ನೋಡಿರ್ತೀವಿ. ಆಮೇಲೆ ಧಾರಾವಾಹಿಗಳಲ್ಲೆಲ್ಲ ಅವ್ರು ಏನ್ ಆಕ್ಟ್ ಮಾಡಕ್ ಕೊಟ್ಟಿರ್ತಾರೋ ಅದ್ ಮಾತ್ರ ಆಕ್ಟ್ ಮಾಡ್ತಾರ. ಅವ್ರು ರಿಯಲ್ ಆಗಿ ಏನು ಅವ್ರ ಕ್ಯಾರೆಕ್ಟರ್ ನಮ್ಗೆ ಜಡ್ಜ್ ಮಾಡೋದಕ್ ಆಗೋದಿಲ್ಲ. ಅದರಿಂದ ನಾವು ಅಲ್ಲಿ ಬಿಗ್ ಬಾಸ್ ಅಲ್ಲಿ ಏನು ಅಂದ್ರೆ, ನಾವ್ ಎಷ್ಟೇ ನಾಟಕ ಮಾಡ್ತೀವಿ, ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಏನೇ ಹೋದ್ರುನು ನಾಟಕ ಅಲ್ಲೇನು ಆಗೋದಿಲ್ಲ. ಯಾಕಂದ್ರೆ ಅವರು ಒಂದ್ ಮಾತಾಡೋ ರೀತಿಗೆ ನಮಗ್ ಕೋಪ ಬಂದೇ ಬರುತ್ತೆ. ನಾವು ಕೋಪ ಮಾಡ್ಕೋತೀವಿ. ಆ ಕೋಪದಲ್ಲಿ ನಾವೇನು ಅನ್ನೋದನ್ನ ತೋರ್ಸ್ಕೊಡ್ಬೇಕು. ಅದು ಆ ಬಿಗ್ ಬಾಸ್ ರಿಯಾಲಿಟಿ ನಾವು ನೋಡ್ತಿದೀವಿ. ನಾವ್ ಎಷ್ಟೇ ನಾಟಕ ಮಾಡಿದ್ರು ನಿಜವಾದ ಬಣ್ಣ ಹೊರಗಡೆ ಬಂದ್ಬಿಡುತ್ತೆ. ಯಾಕಂದ್ರೆ ತಾಳ್ಮೆನ ಜಾಸ್ತಿ ಪರೀಕ್ಷೆ ಮಾಡಕ್ ಆಗೋದಿಲ್ಲ. ಎಷ್ಟೇ ಅವ್ರೊಂದೇನೇ ನೆಗೆಟಿವ್ ಆಗಂದ್ರು ನಾವ್ ಎಷ್ಟು ತಾಳ್ಮೆಯಿಂದ ಇರ್ಬೋದು ಅಷ್ಟೇ ಇರಕ್ ಸಾಧ್ಯ. ಕೋಪನ ಕಂಟ್ರೋಲ್ ಮಾಡ್ಕೋತೀವಿ ಅಂದ್ರೆ ವಾರ 15 ದಿವಸ ಮಾಡ್ಕೋಬಹುದು. 3 ತಿಂಗಳು ಕೋಪ ಮಾಡ್ಕೊಳಕ್ ಆಗೋದಿಲ್ಲ. ಅದಕ್ಕೋಸ್ಕರನೇ 3 ತಿಂಗಳು ಯಾರು ನಾಟಕ ಮಾಡ್ಕೊಂಡ್ ಬದುಕಕ್ ಆಗಲ್ಲ ಸರ್. ಏನಿದೆ ಅವ್ರು ಏನಿದೆ ಜಡ್ಜ್ ಮಾಡ್ಲೇಬೇಕು. ಕೋಪ ಏನಿದ್ರು ಕ್ಷಣಿಕ ಅಷ್ಟೇ. ಅವ್ರೇನಿದೆ ಅವ್ರ ನ್ಯಾಚುರಲ್ ಆಗಿ ಅವ್ರದ್ದು ಏನಿದೆಯೋ ಅದೇ ಒಳ್ಳೆತನ ಎಲ್ಲಿರುತ್ತೋ ಅವ್ರು ವಿನ್ ಆಗ್ತಾರ ಅಷ್ಟೇ. ನಿಮ್ ಪ್ರಕಾರ ಯಾರು ವಿನ್ ಆಗ್ಬೇಕು ಅಂತ ಅನ್ಸುತ್ತೆ? ನನ್ಗೆ ಜಗದೀಶ್ ಅವ್ರ ಅಂದ್ರೆ ತುಂಬಾ ಇಷ್ಟ. ಅವರೇ ವಿನ್ ಆಗ್ಲಿ. ಸೊ ಜಗದೀಶ್ ಅವ್ರನ್ನ ಬಿಟ್ಟು ಇಲ್ಲ ಅವ್ರನ್ನ ಬಿಟ್ಟು ಅಂತಲ್ಲ. ಯಾಕಂದ್ರೆ ಒಬ್ಬ ಮನುಷ್ಯ ಒಬ್ಬನ ಜಡ್ಜ್ ಮಾಡ್ಬೇಕಾದ್ರೆ ನಾವು ಆಲ್ಮೋಸ್ಟ್ ಎಲ್ಲಾ ರೀತಿನ ಅವ್ರನ್ನ ಅಬ್ಸರ್ವ್ ಮಾಡಿರ್ತೀವಿ. ಇವಾಗ ಅವ್ರನ್ನ ಅಲ್ಲ ಅಷ್ಟ್ ಜನ ಹೋಗಿದ್ದಾರೆ ಅಂದ್ಮೇಲೆ ಅವ್ರನ್ನೆಲ್ಲ ಜಡ್ಜ್ ಮಾಡಿನೇ ಅವ್ರು ಮಾತಾಡಿರ್ತಾರೆ. ಅದರಿಂದ ನಾವು ಅವ್ರನ್ನ ಲೈಕ್ ಮಾಡ್ತೀನಿ ಅಷ್ಟೇ. ನೀವ್ ಹೇಳೋದೇನಪ್ಪ ಅಂದ್ರೆ ಜಗದೀಶ್ ಅವರು ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ರಿಯಲ್ ಕ್ಯಾರೆಕ್ಟರ್ ನ ತೋರಿಸಿದ್ದಾರೆ. ಬೇರೆಯವರೆಲ್ಲ ಜಸ್ಟ್ ಕ್ಯಾರೆಕ್ಟರ್ ಆರ್ಟಿಸ್ಟ್ ಗಳಾಗಿ ಆಕ್ಟ್ ಮಾಡಿದ್ದಾರೆ. ಇವಾಗ ನಾನೇ ಆಗ್ಲಿ ಇದಂದ್ರೆ ನನ್ ಕ್ಯಾರೆಕ್ಟರ್ ಏನಿರುತ್ತೆ ಅದನ್ನ ಮಾತ್ರ ನೋಡಕ್ ಸಾಧ್ಯ. ನಾನು ಆಚೆ ಕಡೆ ನಾನು ಎಷ್ಟೇ ಕೋಪ ಇದ್ರು ನಮ್ದೇನೇ ಇದ್ರು ನಾನು ಒಳ್ಳೆಯವ್ರ ತರನೇ ಮಾತಾಡ್ಬೇಕಾಗ. ಯಾಕಂದ್ರೆ ಒಳ್ಳೆಯವ್ರ ತರ ಮಾತಾಡಿದ್ರೆ ಜನ ನಮ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಈ ಕೆಟ್ಟವ್ರ ತರ ನೀವು ನೋಡಿ ಒಂದ್ಸಲಿ ಯಾರು ಜೋರಾಗಿ ಮಾತಾಡಿ ಹೋಳಿ ಏನ್ ಆತರ ಅಂತ ಅಂದ್ಬಿಡ್ತಾರೆ. ಅದೇ ನಾವು ಏನೇ ಕೆಟ್ಟವ್ರು ಇದ್ರು ಏನೇ ಇದ್ರು ನಮ್ ಮುಖಾಡ ಒಳ್ಳೆಯವ್ರ ತರನೇ ಇರ್ಬೇಕಲ್ಲಿ. ಅದೇ ಈಗಿನ ಪ್ರಪಂಚ ಅಲ್ವಾ. ಹಂಗೇನೆ ಅಲ್ಲಿರೋರ್ದುನು ಅದನ್ನ ನೋಡ್ಬೇಕು ನಾವ್. ಇವಾಗ ಹೊಸ್ದಾಗ್ ಬೇರೆ ಡಬಲ್ ಮಾಡಿದಿರಲ್ಲ ಸ್ವರ್ಗ ನರ್ಕ ಅಂತ, ಯಾವ ತರ ಅಂತ ನಮ್ ಕುತೂಹಲ, ಕ್ಯೂರಿಯಾಸಿಟಿ ಇದೆ.